ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎ ಕೆ. ಏನು ಮಾಡಾಕ್ತೀರಿ ಎಲ್ಲರೂ? ಇವತ್ತು ನಾವು ಏನಪ್ಪ ಸ್ಪೆಷಲ್ ಅಂತಂದ್ರೆ ಬೆಳಿಗ್ಗೆ ರೆಡಿ ಆಗಿಬಿಟ್ಟ ನಮ್ಮ ಆರ್ಯ ಸ್ಕೂಲ್ ಒಳಗೆ ಎಲ್ಲ ಕಿಟ್ಟ ಕೊಡೋರಿದ್ರು. ಹೀಗಾಗಿ ಹೊರಟಿದ್ವಿ ರೀ. ನಮ್ಮ ಆರುಗ ಯಾವ ಸ್ಕೂಲಿಗೆ ಹಾಕೇನಂತಂದರೆ ಏರೋ ಕಿಡ್ಸಿಗೆ ಹಾಕೇನಿ. ನಮ್ಮ ಊರಲ್ಲಿ ಫಸ್ಟ್ ಇಯರ್ ಓಪ್ನಿಂಗ್ ಆಗಿರೋದಿದೆ. ಹೀಗಾಗಿ ಅವ್ರು ಹೇಳಿದ್ರು ನಮ್ಗೆ, ನಮ್ಮ ಕಂಪ್ನಿ ಕಡೆಯಿಂದ ನಮ್ಮ ಸ್ಕೂಲ್ ಕಡೆಯಿಂದ ಒಂದು ಕಿಟ್ ಬರುತ್ತೆ. ಕಿಟ್ ಒಳಗೆ ಎಲ್ಲ ಬುಕ್ಸ್, ಆಮೇಲೆ ಅವ್ರದ್ದೇನು ಆ್ಯಕ್ಟಿವಿಟಿ ಮಾಡಿಸ್ತಾರೆ, ಆಮೇಲೆ ಅವ್ರದ್ದೇನಿರುತ್ತಲ್ಲ, ಹೀಗಾಗಿ ಮನೇಲಿ ಮಾಡಿಸೋದಾಗಿರಲಿ ಮತ್ತು ಸ್ಕೂಲ್ ಒಳಗೆ ಮಾಡಿಸೋದಾಗಿರಲಿ, ಯೂನಿಫಾರ್ಮ್ ಆಗಿರಲಿ, ಬ್ಯಾಗ್ ಆಗಿರಲಿ, ಪ್ರತಿಯೊಂದು ಬರುತ್ತೆ ಅಂತ ಹೇಳಿದರು. ಹಾಗಾಗಿ ಚೆಕ್ ಮಾಡಿಕೊಂಡು ಹೆಸರೆಲ್ಲ ಹಾಕೋದಿತ್ತು, ಆಮೇಲೆ ಮನೆಗೂ ತೊಗೊಂಬರೋದಿತ್ತು. ಹೀಗಾಗಿ ಹೋಗಿದ್ವಿ. ಅವರು ನಮಗೆ ಕರೆದಿದ್ರೆ ಆ್ಯಕ್ಚುಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ಬಂದುಬಿಟ್ಟು ತೊಗೊಂಡು ಹೋಗಿದ್ದರು. ನಾನಷ್ಟೇ ಸ್ವಲ್ಪ ಲೇಟ್ ಮಾಡಿ ಹೋದೆ. ಆಮೇಲೆ ಹೋಗ್ಬಿಟ್ಟು ನೋಡಿದ್ರೆ ಎಲ್ಲನೂ ಕ್ಲಿಯರಾಗಿತ್ತು ಕಿಟ್ ಒಳಗೆ. ಮತ್ತು ಅವ್ರು ಏನೇನು ಹೇಳಿದ್ರಲ್ಲ ಅದನ್ನೇ ಕೊಟ್ಟಿದ್ದರು ನಮಗೆ. ಖುಷಿ ಆಯಿತು. ಈ ರೀತಿ ಸ್ಟಾರ್ಟಿಂಗ್ ನಾವು ಸ್ಕೂಲಿಗೆ ಹಾಕಿದಾಗ ಇಷ್ಟೊಂದೆಲ್ಲ ಕೊಟ್ಟಿರಲಿಲ್ಲ. ಹೀಗಾಗಿ ಕೊಟ್ಟಿದ್ದಾರಂತ ಏನು ಖುಷಿ ಅಲ್ಲ, ನಮ್ಮ ಮಗು ಇಷ್ಟೆಲ್ಲ ಆ್ಯಕ್ಟಿವಿಟಿ ಮಾಡಿಸ್ತಾರಲ್ಲ, ಮತ್ತು ಈ ಪ್ರತಿಯೊಂದು ನಮ್ಮ ಮಗುಗೆ ಕಿಟ್ ಕೊಟ್ಟಾರಲ್ಲ, ಹಿಂಗೆ ಖುಷಿ ಆಯಿತು. ಮತ್ತು ಮೊದಲು ಹೆಂಗಿತ್ತಂದ್ರೆ ಸ್ಕೂಲ ಚಲೋ ಇತ್ತು, ಅವರು ಮೇಡಮ್ ಚಲೋ ಇದ್ರು. ಬಟ್ ನಾವು ಒಂದು ಕಡೆ ಸೆಟ್ ಆಗಲ್ವಲ್ಲ, ಹೀಗಾಗಿ ಸೆಟ್ ಆಗಲಿಲ್ಲ ಅಂದರೆ ನಾವು ಬೇರೆ ಸ್ಕೂಲಿಗೆ ಹಾಕಬೇಕಾಗತ್ತೆ. ಹೀಗಾಗಿ ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಮ್ಯಾಮು ಚಲೋ ಇದ್ದರು. ಮತ್ತು ನಾವು ಸ್ಕೂಲ ಚೇಂಜ್ ಮಾಡಿದ್ದೇವೆ ರೀ ಈ ಇಯರ. ಅಂದ್ರೆ ಹೋದ ಇಯರ ನಮ್ಮ ಆರ್ಯ ಪ್ಲೇ ಗ್ರೂಪ್ ಇದ್ದ, ಮತ್ತು ಈ ಸಲ ನರ್ಸರಿಗೆ ಚೇಂಜ್ ಮಾಡಿದ್ದೀವಿ. ಮತ್ತು ಈ ಸಲ ಹೋಗೋದು ನಮ್ಮ ಆರ್ಯ ನರ್ಸರಿಗೆ. ಮತ್ತು ಖುಷಿ ಆಗುತ್ತೆ, ನಮ್ಮ ಮಗುನು ದೊಡ್ಡವಾಗ್ಯಾನು, ಸ್ಕೂಲಿಗೆ ಹೋಗ್ತಾನೆ, ಎಲ್ಲ ಒಂದೊಂದು ರೈಮ್ಸ್ ಹೇಳ್ತಾನೆ, ಆಮೇಲೆ ಸ್ವಲ್ಪ ಕಲಿಯಾಗ್ತಾನೆ ಅಂತಲೂ ಖುಷಿ ಆಗುತ್ತೆ. ಮತ್ತು ನೋಡ್ತಿರ್ಬೋದು ನೀವು, ಭಾಳ 1 ಅವರ್ ಏನೋ ಚೆಕ್ ಮಾಡಿಬಿಟ್ಟು ಎಲ್ಲ ನೋಡಿಬಿಟ್ಟು ಆಮೇಲೆ ಹಂಗೆ ವಿಡಿಯೋ ಮಾಡ್ಕೊಳ್ಳೋದಿತ್ತಲ್ಲ, ಹೀಗಾಗಿ ವಿಡಿಯೋ ಮಾಡ್ಕೊಂಡೆ. ನಮ್ಮ ಆರ್ಯ ಅಂತೂ ಪದೇ ಸ್ಕೂಲ್ ಇವತ್ತು ದೇವ್ರಿಗೆ ಹೋಗೋದೈತಿ, ಅಲ್ಲಿ ಹೋಗೋದೈತಿ, ಇಲ್ಲಿ ಹೋಗೋದೈತಿ, ಬೇಡ ಸ್ಕೂಲ್ಗೆ ಹೋಗಬೇಡ ಅಂತಂದ್ರೆ ಒಟ್ಟು ಕೇಳೋದೇ ಇಲ್ಲ ಮಮ್ಮಿ ನಾನು ಸ್ಕೂಲ್ಗೆ ಹೋಗ್ತೀನಿ ಪ್ಲೀಸ್ ಮಮ್ಮಿ ಅಂತ ಅಂತಿರ್ತಾನೆ. ಹೀಗಾಗಿ ನಾವು ಅದನ್ನು ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋದ್ವಿ ರೀ. ಅಲ್ಲೇ ಮುಂದೆ ಇರೋದು ಅವ್ರ ಮನೆ, ಸ್ಕೂಲ್ ಮುಂದೆನೇ. ಹೀಗಾಗಿ ಎಲ್ಲ ನಾವು ಫ್ರೆಂಡ್ಸ್ ಇದ್ವಲ್ಲ, ನಮ್ಮ ಮಕ್ಕಳೆಲ್ಲ ಒಂದೇ ಕಡೆ ಅಡ್ಮಿಷನ್ ಮಾಡಿಬಿಟ್ಟಿದ್ದೀವಿ. ಮತ್ತು ನೋಡಿರಿ, ಇದು ನನ್ನ ಫ್ರೆಂಡ್ ಮಗ, ಮತ್ತು ಇದು ನೋಡಿರಿ ಇನ್ನೊಬ್ಬರು ಫ್ರೆಂಡ್ ಅದಾರಲ್ಲ ಅವ್ರ ಮಗಳು. ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ, ಈಕೆ ವೇದ ನಮ್ಮ ಗುಬ್ಬಿ. ಮತ್ತು ಇವರೆಲ್ಲರೂ ಕೂಡಿ ಆಡಾಕ್ತಿದ್ರು. ಎಲ್ಲ ಹುಡುಗರು ಕೂಡಿದ್ರೆ ಹಂಗಲ್ಲ. ಮತ್ತು ನಾವು ಬಂದುಬಿಟ್ಟ ಮನೆಗೆ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿದ್ರಿ. ಆಮೇಲೆ ಸಾಯಂಕಾಲ ನೋಡಿದ್ರೆ ರೆಡಿ ಆಗಿಬಿಟ್ಟು ಅವ್ರು ಹೇಳಿದ್ರು, ಅಲ್ಲಿ ಒಂದು ಮಾವು ಹಲಸು ಒಂದು ಇದು ಬಂದೈತಿ, ಅಂದ್ರೆ ಏನೋ ಅಂತಾರೆ ಅದಕ್ಕೆ, ಒಂದು ಸೇಲ್ ಬಂದೈತಿ, ಮತ್ತು ಒಂದು ಸಂತೆ ಬಂದೈತಿ, ಹೋಗೋನು, ಅದು 5 days ಅಷ್ಟೇ ಇರುತ್ತೆ ಅಂತ ಹೇಳಿದರು. ಆಮೇಲೆ ಸಾಯಂಕಾಲ ನಾವು ಹೋದ್ವು ನೋಡ್ರಿ. ಹೋಗ್ಬೇಕಾದ್ರೂ ಲೇಟ್ ಆಗಿತ್ತು. ನನಗೋಸ್ಕರನೇ ಲೇಟ್ ಆಗೋದು ಖಾಯಂ ಪಾಪ ಅವ್ರಿಗೆ. ಮತ್ತು ರೆಡಿಯಾಗಿ ಕುಂತ್ಬಿಟ್ಟಿರ್ತಾರೆ. ಅದೇ ಅಲ್ಲ, ಒಬ್ರದ್ದು ಲೇಟ್ ಆದ್ರೆ ಇನ್ನೊಬ್ರದ್ದು ಎಲ್ಲ ಹಂಗೆ ಇರೋದು. ಹೀಗಾಗಿ ಎಲ್ಲರೂ ಹುಡುಗರು ಆಡಾಕತ್ತು ರೀ. ಆಡಿದ ನಂತರ ನಮ್ಮ ಆರ್ಯ ಅಲ್ಲಿ ಅದು ಬಬಲ್ಸ್ ಓದೋದು ನೋಡಿಬಿಟ್ಟು ಆಳಕ್ಕೆ ಚಾಲೂ ಮಾಡಿಬಿಟ್ಟ. ಹೀಗಾಗಿ ಅವನಿಗೂ ಕೊಡಿಸ್ದೆ ರೀ. ಏನೋ ಫ್ರೆಂಡ್ಸ್ ಜೊತೆ ಹೋದರೆ ನೆಮ್ಮದಿ ಸಿಕ್ಬಿಡುತ್ತೆ, ಹುಡುಗರೆಲ್ಲ ತಿರುಗಾಡಿದಂಗೆ ಆಗುತ್ತೆ, ಮತ್ತು ಹುಡುಗರೆಲ್ಲ ಓಡಾಡ್ತಾವಲ್ಲ, ಅವ್ರಿಗೂ ನೋಡಿಬಿಟ್ಟು ಖುಷಿ ಆಗುತ್ತೆ. ಇದೇ ನೋಡಿರಿ ರೋಬೋ ಪ್ರದರ್ಶನ, ಏನೋ ಮಾವು ಮತ್ತು ಹಲಸು ಐತಲ್ಲ, ಆಮೇಲೆ ರೋಬೋಟು ಬಂದೈತ್ರಿ ಅಲ್ಲಿ. ನಮ್ಮ ಆರ್ಯ ರೋಬೋಟ್ ಅಂತ ಅಂದ ಸ್ಟಾರ್ಟಿಂಗ್. ಅಲ್ಲಿ ಹೋಗಿದ ನಂತರ ಆ ರೋಬೋಟಿಗೆ ನೋಡಿ ಭಯ ಬಿದ್ದ, ಆ ರೋಬೋಟ್ ಹತ್ರನೂ ಹೋಗಿಲ್ಲವ, ಭಾಳ ಹಾಳಾಗ್ತಿದ್ದ. ಹೀಗಾಗಿ ಯಾಕಂದ್ರೆ ಅದು ಕಾಲಾಗ ಬರಾಗ್ತಿತ್ತು. ಯಾವ ರೀತಿ ರೋಬೋಟ್ ಇರುತ್ತೆ ನೋಡಿರಿ, ನೆಕ್ಸ್ಟ್ ತೋರಿಸ್ತೀನಿ. ಆಮೇಲೆ ಸ್ವಲ್ಪ ನಾವು ಸ್ನ್ಯಾಕ್ಸ್ ಅದು ತೊಗೊಂಡು ಶಾಪಿಂಗ್ ಅದು ಮಾಡಿಕೊಂಡು ರೀ. ಆದರೂ ಹೆಚ್ಚೇನು ಶಾಪಿಂಗ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಭಾಳ ರಶ್ ಇತ್ತು ಅಲ್ಲಿ. ಸ್ಯಾಟರ್ಡೇ ಅನ್ನೋ ಕಾರಣಕ್ಕೆ ವೀಕೆಂಡ್ ಟೈಮಲ್ಲಿ ಹೋಗೋದ್ರೆ ರಶ್ ಇರುತ್ತಲ್ಲ, ಹೀಗಾಗಿ. ಮತ್ತು ನೋಡಿರಿ
ಇದೆಲ್ಲ ಬಂದಿತ್ತು. ಎಲ್ಲ ಅನ್ನೋಕ್ಕೇನಿಲ್ಲ, ಸ್ವಲ್ಪ ಅಷ್ಟೇ. ಮತ್ತು ಮಾವು ಹಲಸು ಎಲ್ಲ ಎರಡೂ ಫ್ರೂಟ್ಸ್ ಬಂದಿದ್ದು ರೀ. ಅದು ಏನು ಸರಿ ಇರಲಿಲ್ಲ, ಜಸ್ಟ್ ಹೆಸರಿಗಷ್ಟೇ ಇಟ್ಟಿದ್ರು ಅಂತ ಅನಿಸುತ್ತೆ. ಹೀಗಾಗಿ ಸ್ನ್ಯಾಕ್ಸ್ ತೊಗೊಂಡಿವ್ರಿ ನಾವು. ಸ್ನ್ಯಾಕ್ಸ್ನ ತೊಗೊಂಡಿದ್ದ ನಂತರ ನೋಡಿರಿ, ರೋಬೋಟ ಇದೇ ನಾನು ಹೇಳ್ತಿದ್ದಿದ್ದು. ಇದು ಕಾಲಾಗ ಬರತ್ತಿದ್ದು, ಬಟ್ ಅದಕ್ಕೇನು ರಿಮೋಟ್ ಮೇಲೆ ಕಂಟ್ರೋಲ್ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಎಲ್ಲರಿಗೂ ಅದು ಇದೇ ರೀತಿ ಓಡಾಡ್ತಾಯಿತ್ತು. ವೆರೈಟಿ ಥರ ಪ್ರದರ್ಶನ ಅಂದರೆ ಶೋ ಇತ್ತು. ಇದು ಒಂಥರ ಡಿಫ್ರೆಂಟ್ ಅಂತ ಅನಿಸಿತು. ಹೀಗಾಗಿ ನಮ್ಮ ಆರ್ಯ ಅಂತೂ ಭಾಳ ಅಳಾಗ್ತಿದ್ದ, ಮಮ್ಮಿ ಎತ್ಕೊ ಅಂತ ಹೇಳಿ. ಯಾಕಂದ್ರೆ ಅವಂಗೆ ಇದು ಫಸ್ಟ್ ಟೈಮ್ ಅಲ್ಲ, ರೋಬೋಟ ಅಂದ್ರೆ ನೋಡಿದ್ದ, ನಮ್ಮ ಆರ್ಯ ನೋಡಿದ್ದು ಇದು ಫಸ್ಟ್ ಟೈಮ್. ಹೀಗಾಗಿ ಇದೊಂದು ದೊಡ್ಡದಿತ್ತು ನೋಡ್ರಿ. ಇದ್ರೊಳಗೆ ಒಬ್ಬ ಮನುಷ್ಯ ಇದ್ದ. ಮತ್ತು ಅದರ ಜೊತೆ ನಾವು ಸೆಲ್ಫಿ ತೊಗೊಂಡು ಫೋಟೋ ತೊಗೊಂಡು ಬಂದು ರೀ. ಆಮೇಲೆ ನೆಕ್ಸ್ಟ್ ಸ್ನ್ಯಾಕ್ಸ್ ಸೆಂಟರ್ ಇತ್ತು ಕೆಳಗಡೆ. ನೋಡ್ರಿ, ಇದು ಹಲಸು ತಂದಿದ್ದೆ ನಾನು, ಎಲ್ಲ ಹಸಿನೇ ಇತ್ತು, ನನಗೇನು ಸರಿ ಅನ್ನಿಸ್ಲಿಲ್ಲ. ಈಗ ಜಸ್ಟ್ ಬಂದು ರೀ 9:46 ಆಗೈತಿ ಟೈಮ್. ಇವಾಗ ಅಡುಗೆ ಮಾಡಿ ಊಟ ಮಾಡ್ಬೇಕ್ರಿ. ಬೇಸರ ಬಂದದ. ನೋಡ್ಕೊಂಬಂದ್ರಲ್ಲ, ಇಷ್ಟ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.